ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಚಾನಲ್. ಬನಶಂಕರಿ 6 ಸ್ಟೇಜು 4th ಬಿ ಎಲ್ಲಿ ಅಂತಂದರೆ ಶೋಭಾ ಅಪಾರ್ಟ್ಮೆಂಟು ಆಪೋಸಿಟೇ 60 ಫೀಟ್ ರೋಡ್ ಏನು ಬರುತ್ತಲ್ಲ, 60 ಫೀಟ್ ರೋಡ್ ಬಂದ ತಕ್ಷಣವೇ ಇಲ್ಲಿ ಕಾರ್ನರ್ ಸೆಕೆಂಡು ಮನೆ, ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರ್ ಇರುತ್ತೆ. ಬನಶಂಕರಿ 6 ಸ್ಟೇಜು 4 ಬಿ ಬ್ಲಾಕು 20/30 BDA, ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು. ಇಷ್ಟು ಡೀಟೇಲ್ಸ್ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ 1.5 ಓನ್ಲಿ ಬುಲೆಟ್ ಫೈರು. ಫ್ರಂಟ್ ಎಲಿವೇಷನಿಂದ ಹಿಡಿದು ರಸ್ತೆಯಿಂದ ಹಿಡಿದು ಫುಲ್ ಡೀಟೇಲ್ಸ್ ರಸ್ತೆಗಳ ಬಗ್ಗೆ ಎಲ್ಲ ಹೇಳೋದು. ಹಾಗಾಗಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಫ್ರಂಟ್ ಎಲಿವೇಷನ್ ಲೈಕ್ ನಮಗೆ ಈ ಥರ ಸಿಗುತ್ತೆ ಗೆಳೆಯರೆ. 4 ಫೋಲ್ಡಬಲ್ ಗೇಟು, 1 ವಾಕಬಲ್ ಗೇಟು, ಗ್ರಾನೈಟು, ವಾಲ್ ಕ್ಲ್ಯಾಂಡಿಂಗು, ಇಲ್ಲಿ ಸ್ಟೋನ್ ವಾಲ್ ಕ್ಲ್ಯಾಂಡಿಂಗು, ಸ್ಟ್ರಕ್ಚರ್ ಪೇಂಟಿಂಗು, ಇದು ಎಲ್ಲ ಫ್ರಂಟ್ ಎಲಿವೇಷನ್ ಲುಕ್ಕು. ಪಾರ್ಕಿಂಗು 1/1 ಸೆರಾಮಿಕ್ ಟೈಲ್ಸು, ಬೋರ್ವೆಲ್ ಸಿಗುತ್ತೆ, ಇದು ಸಂಪು, ಅದು ಬೋರ್ವೆಲ್ಲು. ಹಾಗೆ ಅಲ್ಲಿ ಕಾವೇರಿ ಪಾಯಿಂಟು 2/4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ, 4 ಅಡಿ ಹೈಟಿಗೆ ಸುತ್ತ, ಮೇಂಟೆನೆನ್ಸ್ 0. ಅಲ್ಲಿ ನಿಮಗೆ ಗ್ಯಾಸ್ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ, ಸೇಫ್ಟಿಗೆ ಒಂದು ಗೇಟ್ ಥರ ಮಾಡಿಕೊಟ್ಟಿರುವಂಥದ್ದು. ಓಕೆ, ಆಮೇಲೆ ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. 2 ಬಿಗ್ XUV ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳು ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಅದರಲ್ಲಿ ULA ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಫ್ಯೂಚರಲ್ಲಿ ರೂಮ್ ಮಾಡ್ಕೊತೀನಿ ಅನ್ನೋಗಿದ್ರೆ ಬೀಮ್ ಬಿಟ್ಟಿದ್ದಾರೆ, ಒಂದು ಗೋಡೆನ ರೈಸ್ ಮಾಡಿಕೊಂಡ್ರೆ ಒಂದು ರೂಮ್ ಥರ ಆಗೋಗುತ್ತೆ. ಅಲ್ಲಿ ಬೇಕಾದ್ರೆ ವಾರ್ಡ್ರೋಬರ್ ಏನಾದರೂ ಮಾಡ್ಕೊತೀನಿ ಅಂದ್ರೂ ಆಪ್ಷನ್ ಬಿಟ್ಟಿದ್ದಾರೆ. ಸೆಟ್ ಬ್ಯಾಕ್ ಇದೆ, ಸೆಟ್ ಬ್ಯಾಕಿಗೆ MS ಗೇಟು ಕೊಟ್ಟಿರುವಂಥದ್ದು. ಅಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ, ಅದು ಕ್ಲೋಸ್ ಆಗಿದೆ. ಒಂದು ಗ್ರೌಂಡ್ ಫ್ಲೋರಲ್ಲಿ ಕಾಮನ್ ಟಾಯ್ಲೆಟ್ ಅದಾಗಿರುತ್ತೆ. ಓಕೆ, ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಲಕ್ಷಣಗಳು ನೋಡ್ತಾ ಇದ್ದೀರಾ. ಇಲ್ಲಿ ಲೈಟಿಂಗ್ಸ್ ಹಾಕಿಲ್ಲ, ಹಾಗಾಗಿ ಸ್ವಲ್ಪ ಡಾರ್ಕ್ನೆಸ್ ಫೀಲ್ ಆಗುತ್ತೆ. ಆ ಕಡೆ ಎಲ್ಲ ಲೈಟಿಂಗ್ ಇದೆ. ಓಕೆ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಈ ಮನೆಯ ಸವಲತ್ತುಗಳು. ಓಕೆ, ಈಗ ಸ್ಟೇರ್ ಕೇಸ್ ಬಗ್ಗೆ 4 ಅಡಿ ವೈಡ್ ಆಗಿದೆ, ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸಿಗೆ. 304 ಗೇಜ್ SS ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ವಾಲ್ ಕ್ಲೈಂಡಿಂಗು 2/4 ವೆಟ್ರಿಫೈಡ್ ಟೈಲ್ಸು, ಬ್ಲಾಕ್ ಬಾರ್ಡರ್ನ ಕೊಟ್ಟಿದ್ದಾರೆ. ಇದು ಇಲ್ಲಿದ್ದ ಒಂದು ಪಾರ್ಕಿಂಗ್ನ ಲುಕ್ಕು. ಫ್ಲವರ್ ಡಿಸೈನ್ ಗೇಟ್ ಚೆನ್ನಾಗಿದೆ. ಓಕೆ, ಇಲ್ಲಿ 4 ಅಡಿ ವೈಡ್ ಸ್ಟೇರ್ ಕೇಸ್ ಸಿಗುತ್ತೆ. ಆಮೇಲೆ ಒಂದು ಸೈಡು ಬಲಭಾಗದಲ್ಲಿ ಸ್ಟ್ರೆಚರ್ ಪೇಂಟು, ಇನ್ನೊಂದು ಎಡಭಾಗದಲ್ಲಿ 2/4 ವೆಟ್ರಿಫೈಡ್ ಟೈಲ್ಸು, ಹ್ಯಾಂಡ್ ಗ್ರಾಬರ್ ಕೂಡ ಕೊಟ್ಟಿರುವಂಥದ್ದು. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಏನಿದೆಯಲ್ಲ PVC ಕೊಟ್ಟಿರೋದು, LED ಲೈಟು. ಇಲ್ಲಿ ಎದುರುಗಡೆಗೆ ಸ್ವಲ್ಪ ವರಾಂಡ ಥರ ಬಿಟ್ಟಿದ್ದಾರೆ ವಿತ್ ಬಾರ್ಡರು, SS ರೇಲಿಂಗ್ಸ್ ಮಾಡಿರುವಂಥದ್ದು. ಇಲ್ಲಿಂದ ನಿಂತ್ಕೊಂಡು ಹೊರಗಡೆ ಶೋಭಾ ಅಪಾರ್ಟ್ಮೆಂಟ್ ಆರಾಮಾಗಿ ನೋಡ್ಬೋದು. ಮೇಲ್ಗಡೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸೋದು ತೋರಿಸ್ಕೊಡ್ತೀನಿ. ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಈ ಥರ ಲಕ್ಷಣಗಳು ಕಾಣಿಸುತ್ತೆ ಈ ಮನೆಯದ್ದು. ಓಕೆ, ಮೇನ್ ಡೋರು ಟೀಕುಡಲ್ಲಿ ಮಾಡಿರುವಂತಹ ಮೇನ್ ಡೋರು ಆಗಿರುತ್ತೆ. 8 ಇಂಚಸ್ ವಾಸ್ಕಲ್ಲು. ಮೇನ್ ಡೋರ್ ಫ್ಲವರ್ ಡೆಕೋರೇಟಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿರುವಂಥದ್ದು. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಓಕೆ, ಈಸ್ಟ್ ವೆಸ್ಟ್ ಮೇನ್ ಡೋರ್ ಬರುತ್ತೆ. ಇದು ಹಾಲು. ಓಕೆ, ಇದು ಹಾಲಲ್ಲಿ ನಮಗೆ ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಮಾಡಿ ಕೊಟ್ಟಿರುವಂಥದ್ದು. ರಸ್ತೆ ಸೈಡ್ ಈ ಥರ ಇರೋದ್ರಿಂದ ಬಿಗ್ ವಿಂಡೋ ಬರುತ್ತೆ, 4/6 ಬಿಗ್ ವಿಂಡೋ ಬರುತ್ತೆ. ಮೇಲ್ಗಡೆ POP ಮತ್ತು ವಿನಿಯರಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುವಂಥದ್ದು. ನಮಗೆ ಅಲ್ಲಿದ್ದ ಈ ಕಡೆ L ಶೇಪಲ್ಲಿ ಸೋಫಾ ಈಸಿಯಾಗಿ ಹಾಕ್ಕೋಬೋದು. ಫ್ಲೋರಿಂಗ್ ಬಂದು ಗ್ರ್ಯಾನೈಟು. ಈಗ ನಾನು ನಿಮಗೆ ಅಲ್ಲಿಗೆ ಹೋಗ್ತಾಯಿದ್ದೀನಿ, ಅಲ್ಲಿದ್ದ ಒಂದು ಈ ಮನೆಯ ಹಾಲ್ನ ಲುಕ್ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ನಿಂತಿದ್ದೀನಿ ನೋಡಿ. ಎಂಟ್ರಿ, ಬಿಗ್ ವಿಂಡೋ, ಮತ್ತು ಇದು TV ಕ್ಯಾಬಿನೆಟು. ಫುಲ್ ಗೋಲ್ಡನ್ ಫಿನಿಷಲ್ಲಿ ಬಂದಿರುವಂತಹ ಹಾಲು. TV ಕ್ಯಾಬಿನೆಟ್ ಕೂಡ ಸಿಂಪಲ್ಲಾಗಿ ಚೆನ್ನಾಗಿ ಕಾಣ್ತಾಯಿದೆ. ನ್ಯಾಚುರಲ್ ವುಡನ್ ಪ್ಯಾಟ್ರನ್ನಲ್ಲಿ ಇರುವಂಥದ್ದು. ಯಾವ ಥರದ್ದೇ ಜಿಂಕ್ ಏನೂ ಮಾಡಿಲ್ಲ, ಸಿಂಪಲ್ಲಾಗಿದೆ. ಲೈಟಿಂಗು ಅಷ್ಟೇ ಗೋಲ್ಡನ್ ಹಾಕಿರೋದ್ರಿಂದ ನಿಮ್ಗೆ ಆ ಥರ ಕಾಣಿಸ್ತಾ ಇದೆ. ಇದು ಒಂದು ಹಾಲ್ನ ಲುಕ್ಕು. ಈಗ ನಾನು ಆ ವಿಂಡೋದ ನಿಂತ್ಕೊಂಡು ಈ ಕಡೆ ತೋರಿಸ್ಕೊಡ್ತೀನಿ. ಸ್ಟೇರ್ ಕೇಸ್, ಓಪನ್ ಸ್ಟೇರ್ ಕೇಸ್ ಇದೆ. ನೀವು ಅಲ್ಲಿ ಬೇಕಾದ್ರೆ ಏನಾದರೂ ಸ್ಟೋನ್ ಬಬಲ್ಸ್ ಏನಾದರೂ ಡಿಫ್ರೆಂಟ್ ಮಾಡ್ಕೊತೀರ ಅನ್ನೋ ಹಾಗಿದ್ರೆ ಅಲ್ಲಿ ಫ್ಯಾನ್ಸಿ ಲುಕ್ಕಲ್ಲಿ ಮಾಡ್ಕೋಬೋದು.
ಅಥವಾ ಬೇಡ ನಮಗೆ ಕ್ಲೋಸೇ ಮಾಡಿಕೊಡಿ, ಸ್ಟೋರೇಜ್ ಮಾಡಿಕೊಡಿ ಅಂತಂದ್ರೂ ಮಾಡಿಕೊಡ್ತಾರೆ. ಅದರ ಹಿಂದ್ಗಡೆನೇ UPS ಪಾಯಿಂಟ್ ಬರುತ್ತೆ ಸ್ಟೇರ್ಕೇಸ್ ಕೆಳಗಡೆ. ಇದು ಇಷ್ಟು ಹಾಲ್ನ ಲಕ್ಷಣಗಳು ಗೆಳೆಯರೆ. ಚೆನ್ನಾಗಿದೆ, ವಿಶಾಲವಾಗಿದೆ ಹಾಲು, ಡೌಟೇ ಇಲ್ಲ. ಓಕೆ, TV ಕ್ಯಾಬಿನೆಟು ಅಷ್ಟೇ, ಡ್ರಾಯರ್ಗಳೆಲ್ಲ ಕೊಟ್ಟಿದ್ದಾರೆ. ಬಿಗ್ಗು TV ಇದ್ರೂ ವಾಲ್ ಮೌಂಟ್ ಮಾಡ್ಬೋದು. ಓಕೆ, ಇದ್ರ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ಗೆ ಸಂಬಂಧಪಟ್ಟ ಫಾಲ್ ಸೀಲಿಂಗ್ ಇದ್ದಾಗಿರುತ್ತೆ. ಇಲ್ಲೂ ಕೂಡ ವಿನಿಯರ್ ವರ್ಕಲ್ಲಿ ಮಾಡಿರುವಂಥದ್ದು, ಪಿಲ್ಲರ್ಗಳು ಟೈಪಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹಿರಿಯರೊಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಸೆಲ್ಫ್ ಕೊಟ್ಟಿದ್ದಾರೆ, ಸ್ಲೈಡಿಂಗು ಡ್ರಾಯರ್ ಥರ ಕೊಟ್ಟಿದ್ದಾರೆ ಸಾಮಗ್ರಿಗಳು ಇಟ್ಕೊಳ್ಳೋದಕ್ಕೋಸ್ಕರ. 2x4 ಪ್ಯೂರ್ ವೈಟ್ ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಟಫನ್ ಗ್ಲಾಸು ವಿತ್ ಪೇಂಟೆಡ್, ಅದು ಗೋಲ್ಡ್ ಪೇಂಟೆಡು. ಲೈಟ್ ಎಲ್ಲ ಇದೆ. ಡೋರ್ ಬಗ್ಗೆ ತೋರಿಸ್ಕೊಡ್ತೀನಿ. ಡೋರ್ ಕೂಡ 2 ಫೋಲ್ಡಬಲ್ ಗೇಟ್ ಆಗಿರುತ್ತೆ. ಮಿಡ್ಲಲ್ಲಿ ಏನು ಗ್ಯಾಪ್ ಇದೆಯಲ್ಲ ಅಲ್ಲಿ ಗ್ಲಾಸ್ ಬರುತ್ತೆ, ಮತ್ತು ನನ್ನ ಪ್ರಕಾರ ಗಂಟೆ ಬರಬಹುದು. ಇದು ಇಷ್ಟು ಪೂಜಾ ರೂಮ್ನ ಲಕ್ಷಣಗಳು. ಈಗ ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ವರ್ಕ್ ಏನು ಮಾಡಿದ್ದಾರೆ ತೋರಿಸ್ಕೊಡ್ತೀನಿ. ಆ್ಯಸ್ ಇಟ್ ಈಸ್ ಸೇಮ್ ವುಡ್ ವರ್ಕಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ, ಅಂದರೆ ಆರ್ಚ್ ವರ್ಕ್ ಎಲ್ಲ ಮಾಡಿಕೊಟ್ಟಿರುವಂಥದ್ದು. ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ, ಪಾಸ್ ಆಗುತ್ತೆ. ಅಡುಗೆ ಮನೆಯಲ್ಲಿ ಈ ಕಡೆ ಅಡುಗೆ ಮನೆ, ಈ ಕಡೆ ಡೈನಿಂಗ್ ಹಾಲ್ ಏರಿಯಾ ಕೊಟ್ಟಿರುವಂಥದ್ದು. ಫಸ್ಟ್ ನಾನು ನಿಮಗೆ ಅಡುಗೆ ಮನೆಯನ್ನು ಕವರ್ ಮಾಡಿ ತೋರಿಸ್ತೀನಿ. ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು, ಓವರ್ ಹೆಡ್ ವಾರ್ಡ್ರೋಬರ್ ಸಿಗ್ತಾ ಇದೆ ಎಲ್ ಶೇಪಲ್ಲಿ, ಮತ್ತು ಇಲ್ಲೂ ಕೂಡ ಕ್ವಾಡ್ಸ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ ಏನಿದೆಲ್ಲ ಕ್ವಾಡ್ಸ್, ಅದು ವೈಟು ಎಲ್ ಶೇಪಲ್ಲಿ ಕೊಟ್ಟಿರುವಂಥದ್ದು. ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹ್ಯಾಂಡ್ ವಾಷರ್ ಅಥವಾ ಪಾತ್ರೆ ತೊಳೆಯೋದಕ್ಕೆ ಅಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಇದು ಚಿಮ್ನಿ ಪಾಯಿಂಟು, ಕೆಳಗಡೆ ಸ್ಟವ್ ಪಾಯಿಂಟು. ಹೈಡ್ರಾಲಿಕ್ ಲಿಫ್ಟು G ಪ್ರೊಫೈಲ್ನ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ POP ಫಾಲ್ ಸೀಲಿಂಗು ಸಿಂಪಲಾಗಿ ಮಾಡಿದ್ದಾರೆ. 5 ಲೈಟ್ ಹಾಕಿ ಕೊಟ್ಟಿರೋದು, ವಾರ್ಮ್ ಲೈಟು. ಸರಿನಾ? ಇದು ಒಂದು ಅಡುಗೆ ಮನೆಯ ಲಕ್ಷಣಗಳು. ಇಲ್ಲಿದ್ದ ಹಿಡಿದು ನಿಮಗೆ ಅಲ್ಲಿವರೆಗೂ ಟೈಲ್ಸ್ ವರ್ಕ್ ಮಾಡಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸು ಇದಕ್ಕೆ ಮ್ಯಾಚ್ ಆಗೋ ಥರ ಮಾಡಿದ್ದಾರೆ. ಸಖತ್ತಾಗಿ ಕಾಣಿಸ್ತಾ ಇದೆ ಇದು. ಮತ್ತು ಇಲ್ಲೊಂದು ಯುಟಿಲಿಟಿ ಕೂಡ ಇದೆ. ಯುಟಿಲಿಟಿ ತೋರಿಸ್ಬಿಟ್ಟು ನಾನು ನಿಮಗೆ ಡೈನಿಂಗ್ ಹಾಲ್ನ ತೋರಿಸ್ಕೊಡ್ತೀನಿ. ವಾಸ್ಕಾಲಾಗಲಿ, ವಿಂಡೋಗಳಾಗಲಿ, ಡೋರ್ಗಳಾಗಲಿ ಎಲ್ಲ ಕ್ವಾಲಿಟಿಯಾಗಿ ಕೊಟ್ಟಿರೋಂಥದ್ದು ಯುಟಿಲಿಟಿ. ಇಲ್ಲಿ ನೀವು ಡಿಶ್ ವಾಷರ್ ಇಟ್ಕೋಬೋದು. ಎಕ್ಸಾಕ್ಟ್ ಫ್ಯಾನ್ ಕನೆಕ್ಷನ್ ನೋಡಿ, ಅದು ಪೈಪ್ ಕನೆಕ್ಷನ್ ಎಲ್ಲ ಇಲ್ಲಿದ್ದಾನೆ ತೊಗೊಂಡಿದ್ದಾರೆ ಇವರು. ವೆಟ್ರಿಫೈಡ್ ಟೈಲ್ಸು. ಇನ್ ಕೇಸ್ ಫ್ಯೂಚರಲ್ಲಿ ಸೇಫ್ಟಿ ಬೇಕು ಅನ್ನೋದ್ರೆ ಇಲ್ಲಿ MS ರೈಲಿಂಗ್ಸ್ ಬೇಕಾದ್ರೆ ಹಾಕೊಂಡ್ರೆ ಒಳ್ಳೆಯದು. ಈ ಡೋರ್ ಹಿಂದ್ಗಡೆ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಈ ಡೋರ್ ಕ್ಲೋಸ್ ಮಾಡಿ ಈ ಡೋರ್ನ ಓಪನ್ ಮಾಡಬೇಕು. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಫ್ಲೋರ್ ಮೌಂಟ್ ಕಮೋಡ್ ಸಿಗುತ್ತೆ. ಬೇಸಿಕ್ ಜಾಗ್ವಾರ್ ಫಿಟ್ಟಿಂಗ್ ಇರುತ್ತೆ. ಇದಿಷ್ಟು ಅಡುಗೆ ಮನೆಯ ಲಕ್ಷಣಗಳು. ಓಕೆ, ಹಾಂ, ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ನೀವು ಈ ಕಡೆ ನೋಡಿದರೆ ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಇದೆ. 3 ಕಡೆ ಇದೆ. 3 ಕಡೆ ಎಲ್ಲಾದರೂ ನೀವು ಫ್ರಿಜ್ ಪಾಯಿಂಟ್ನ ಇಟ್ಕೋಬೋದು. ಕೆಳಗಡೆಯಿಂದ ಹಿಡಿದು ಮೇಲ್ಗಡೆ ನಮಗೆ ಈ ಥರ ಸಿಗುತ್ತೆ ಇಲ್ಲಿ ನೋಡೋದಕ್ಕೆ. POP ಫಾಲ್ ಸೀಲಿಂಗ್ ಎಲ್ಲ ಮಾಡಿಕೊಟ್ಟಿರುವಂಥದ್ದು. ಈ ಕಡೆ ಮತ್ತು ಆ ಕಡೆ ಬಬಲ್ಸ್ ಹಾಕ್ಕೊಂಡು ಏನಾದರೂ ಒಂದು ಪ್ಲ್ಯಾಂಟರ್ ಥರ ಮಾಡ್ಕೊಂಡು ಇಲ್ಲೊಂಥರ ಲುಕ್ ಬೇರೆ ಥರ ಬರುತ್ತೆ. ಹಾಗಾಗಿ ಆ ಕಾನ್ಸೆಪ್ಟಲ್ಲಿ ಬಿಟ್ಟಿದ್ದಾರೆ ಅವರು. ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ಇಲ್ಲಿ ಕ್ರ್ಯಾಕರ್ ಯೂನಿಟ್ ಕೊಟ್ಟಿದ್ದಾರೆ. ಡೈನಿಂಗ್ ಹಾಲ್ ಏರಿಯಾ ಅಲ್ವಾ, ಕುಬೇರ ಮೂಲೆ, ಹಾಗಾಗಿ ಇಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ, ಅಂದರೆ ಇಂಟೀರಿಯರ್ ವರ್ಕು. ಅಲ್ಲಿ ನಮಗೆ ಹ್ಯಾಂಡ್ ಬೇಸನ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಮಿರರಲ್ಲಿ ಬರುತ್ತೆ. ಇಲ್ಲಿ ನಾವು ಈಸಿಯಾಗಿ 6 ರಿಂದ 8 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಚೆನ್ನಾಗಿದೆ, ಡೌಟ್ ಇಲ್ಲ. ಈ ಮನೆಗೆ ಇನ್ನೊಂದು ಪೇಂಟ್ ವರ್ಕು ಪೆಂಡಿಂಗ್ ಇದೆ, ಫಿಟ್ಟಿಂಗ್ ಪೆಂಡಿಂಗ್ ಇದೆ ಅಷ್ಟೇ. ಪೇಂಟಿಂಗ್ ನಿಮ್ಗೆ ಯಾವ ಥರ ಬೇಕಾದ್ರೆ ಮಾಡಿಸ್ಕೋಬೋದು. ನೋಡಿ, ವುಡ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರ್ಗಳೆಲ್ಲ. ಅದು ವೆಂಟಿಲೇಷನ್ ಮನೆ ಒಳಗಡೆ ತುಂಬ ಚೆನ್ನಾಗಿ ಎಂಟ್ರಿ ಆಗುತ್ತೆ, ಡೌಟೇ ಇಲ್ಲ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಲಕ್ಷಣಗಳು ಗೆಳೆಯರೆ. ಈಗ ಫಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಈ ಅಡುಗೆ ಮನೆಯಿಂದ ಒಂದು ಲುಕ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಮನೆ. ಸರಿ, ಈಗ ಸೆಕೆಂಡ್ ಫ್ಲೋರ್ ಮೂವ್ ಆಗೋಣ. ಸ್ಟೇರ್ಕೇಸ್ ಬಂದು 4 ಅಡಿ ಸೇಮ್ ಬರುತ್ತೆ, 3.5 ಬರ್ಬೋದು ನನ್ನ ಪ್ರಕಾರ. ಸ್ಯಾಂಡ್ವಿಚ್ ಥರ ಮಾಡಿ ಮಿಡ್ಲಲ್ಲಿ ಕೂಡ ಒಂದು ಕಾರ್ಡ್ಸ್ನ ಇಟ್ಟಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ಫ್ಯಾನ್ಸಿ ಡಿಸೈನ್ ಮಾಡಿದ್ದಾರೆ ಗ್ಲಾಸ್ ವರ್ಕಲ್ಲಿ. ಇದೆಲ್ಲ ವಿನಿಯರ್, ಇದು ಲ್ಯಾಮಿನೇಷನ್ನು ವುಡ್ ವರ್ಕ್ ಚೆನ್ನಾಗಿ ಬರುತ್ತೆ. ಜಸ್ಟ್ ಒಂದು PU ಪಾಲಿಶ್ ಅಪ್ಲೈ ಮಾಡಿದರೆ ಅದು ಶೈನ್ ಬರ್ತಾನೆ ಇರುತ್ತೆ ಯಾವಾಗಲೂ. ನಮಗೆ ಮೇಲಿಂದ ಕೆಳಗಡೆ ಈ ಮನೆಯ ಲಕ್ಷಣ ಈ ಥರ ನೋಡೋದಕ್ಕೆ ಸಿಗುತ್ತೆ. ಸರಿನಾ? ಇದು ಹಾಲು.
ಈಗ ನಾನು ಬೆಡ್ರೂಮ್ಗಳಿರುವಂತಹ ಸ್ಥಳಕ್ಕೆ ಬಂದಿದ್ದೀನಿ, ಅಂದರೆ ಸೆಕೆಂಡ್ ಫ್ಲೋರು. ಎಲ್ಲ ಥರ ಸೇಮ್ ಇಲ್ಲೂ ನಮಗೆ ಒಂದು ಸ್ಟಡಿ ಕ್ಯಾಬಿನೆಟ್ ಸಿಗುತ್ತೆ. ವರ್ಕ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. 2 ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡ್ಬೋದು, ಆ ಥರ ಇದೆ. ವಾರ್ಡ್ರೋಬ್ಗಳೆಲ್ಲ ತುಂಬಿಸ್ಕೊಟ್ಟಿದ್ದಾರೆ, ಬೇಕಾದರೆ ನಾವು ಲೈಬ್ರರಿಯಾಗೂ ಕನೆಕ್ಟ್ ಮಾಡ್ಕೋಬೋದು, ಆ ಥರ ಇದೆ ಇದು. ಈಗ ಇಲ್ಲಿದ್ದ ಕೆಳಗಡೆ ಸ್ಟೇರ್ಕೇಸ್ ಈ ಥರ ಸಿಗುತ್ತೆ. ಇದು ಮಾಸ್ಟರ್ ಬೆಡ್ರೂಮು, ಇದು ಚಿಲ್ಡ್ರನ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಫಸ್ಟು. ಈ ಮನೆಗಳಲ್ಲಿ ಯಾವುದಕ್ಕೂ ಕಾಟ್ಗಳಿಲ್ಲ, ವಾಸ್ಕಲ್ಲು, ಇದೆಲ್ಲ ಟೀಕುಡ್ಡು, ಅಂದರೆ ಟೀಕುಡ್ ಲ್ಯಾಮಿನೇಷನ್. ಇದು ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. POP ಫಾಲ್ ಸೀಲಿಂಗು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಈಸಿಯಾಗಿ ಕಿಂಗ್ ಸೈಜ್ನ ನಾವು ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು, ಡೌಟೇ ಇಲ್ಲ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ಟು, ಇದು POP ಫಾಲ್ ಸೀಲಿಂಗು, ಸರಿನಾ? ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಲಕ್ಷಣಗಳಷ್ಟೇ. ಈ TV ಕ್ಯಾಬಿನೆಟ್ ಹಿಂದ್ಗಡೆ ನನಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಅದ್ರ ಪಕ್ಕದಲ್ಲಿ ನಮಗೆ ಬಾತ್ರೂಮು. ಇದು ಬಾತ್ರೂಮು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಹಿಂಡ್ವೇರು ಅಥವಾ ಸೆರಾ ಫಿಟ್ಟಿಂಗ್ಗಳೆಲ್ಲ ನಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ನೋಡ್ತಾ ಇದ್ದೀರಾ, ಗೀಸರ್ ಪಾಯಿಂಟ್ ಆಗಲಿ, ಶವರ್ ಪಾಯಿಂಟ್ ಆಗಲಿ, ಎಕ್ಸಾಕ್ಟ್ ಪಾಯಿಂಟ್ ಎಲ್ಲ ಪ್ರತಿಯೊಂದು ಇರುವಂಥದ್ದು. ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಸಿಂಪಲ್ ಇರುವಂತಹ ಲಕ್ಷಣಗಳು. ಇದರ ಎದುರುಗಡೆಗೆ ನಮಗೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ತೋರಿಸ್ತೀನಿ. ಓಕೆ, ಇದು ಮಕ್ಕಳ ಕೊಠಡಿ. ಇಲ್ಲೂ ಕೂಡ ನಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳೆಲ್ಲ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಇಲ್ಲೂ ಕೂಡ ಫ್ಲೋರಿಂಗ್ ಗ್ರಾನೈಟು ಮತ್ತು ಕಿಂಗ್ ಸೈಜ್ ಕಾಟ್ ಈಸಿಯಾಗಿ ಹಾಕೋಬೋದು. ನಮಗೆ ಆ ಡೋರ್ ಹಿಂದ್ಗಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಬರುತ್ತೆ, ಕ್ಲೋಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಚಿಕ್ಕ ಪುಟ್ಟ ವಾರ್ಡ್ರೋಬರ್ ಮಾಡಿದ್ದಾರೆ. ಸ್ಲೈಡಿಂಗ್ 2 ಇದೆ, ಓವರ್ ಹೆಡ್ ವಾರ್ಡ್ರೋಬರ್ಗಳು. ಆಮೇಲೆ ಈ ಚಿಲ್ಡ್ರನ್ ಬೆಡ್ರೂಮಲ್ಲಿ ನಮಗೆ ಒಂದು ಬಾಲ್ಕನಿ ಬರುತ್ತೆ, ಅಟ್ಯಾಚಾಗಿ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ಚಿಕ್ಕದು ಯಾಕೆ ಅಂತಂದರೆ ಅದು ಬಾಲ್ಕನಿ ಕೊಟ್ಟಿರೋದ್ರಿಂದ, ಮತ್ತು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿರೋದು. ಇದು ನೋಡಿ, ಇದು ಚಿಕ್ಕದಿಲ್ಲ, ಇದು ಕೂಡ ದೊಡ್ಡದಾಗಿದೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ಗೆ. 2x4 ವೆಟಿಫೈಲ್ ಸ್ಟಾರ್ಟ್ ಟು ಬಾಟಮು ವಾಲ್ ಮೌಂಟ್ ಕಮೋಡು. ಆಮೇಲೆ ಬಾಲ್ಕನಿ, ಇಲ್ಲಿ ಒಂದು ಚೇರ್ನ ಹಾಕ್ಕೊಂಡು ಹೊರಗಡೆ ಕೂತ್ಕೋಬೋದು, ಆ ಥರ ಸ್ಪೆಷಲ್ ಲೈಟಿಂಗ್ ಮಾಡಿಕೊಟ್ಟಿದ್ದಾರೆ. 2x4 ವೆಟಿಫೈಲ್ ಟೈಲ್ಸು, ಫಕ್ಸಿಂಗು. ನೋಡಿ, ಈ ಬಾಲ್ಕನಿಂದ ನಿಂತ್ಕೊಂಡು ನಿಮಗೆ ನೋಡ್ಬೋದು ಶೋಭಾ ಅಪಾರ್ಟ್ಮೆಂಟು. ಬಸ್ಗಳೆಲ್ಲ ಬರುತ್ತೆ ಇಲ್ಲಿ, ಚೆನ್ನಾಗಿದೆ. ಏರಿಯಾ ಮಾತ್ರ ನಂಬರ್ 1. ಈ ಏರಿಯಾದಕ್ಕೋಸ್ಕರನೇ ಪ್ರೈಸ್ ಜಾಸ್ತಿ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇದೆ ಇಲ್ಲಿ. ಹಾಗಾಗಿ ಇವರು ಎಷ್ಟಾಗುತ್ತೋ ಅಷ್ಟು ಈ ಸವಲತ್ತು ಫೆಸಿಲಿಟಿನ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಮಾಡಿ ಥರ್ಡ್ ಫ್ಲೋರ್ಗೆ ಮೂವ್ ಆಗ್ತಾಯಿದ್ದೀನಿ. ಆ್ಯಸ್ ಇಟ್ ಈಸ್ ನಮಗೆ 3.5 ಅಡಿ ವೈಡು ಸ್ಟೇರ್ಕೇಸ್ ಸಿಗುತ್ತೆ. ಪೇಂಟಿಂಗ್ ವರ್ಕ್ ಪೆಂಡಿಂಗ್ ಇದೆ, ಹಾಗಾಗಿ ಮರ ಬಿಚ್ಚಿಲ್ಲ ಹಾಗೆ ಬಿಟ್ಟಿದ್ದಾರೆ. ಸ್ಕೈಲೈಟ್ ಕೊಟ್ಟಿರೋದ್ರಿಂದ ನ್ಯಾಚುರಲ್ ಲೈಟ್ ನಮಗೆ ಚೆನ್ನಾಗಿ ಒಳಗಡೆ ಎಂಟ್ರಿ ಆಗ್ತಾಯಿದೆ. ನಮಗೆ ಅಲ್ಲೂ ಕೂಡ ವೆಂಟಿಲೇಷನ್ ಬರುತ್ತೆ, ಮತ್ತು ಇಲ್ಲೂ ಕೂಡ ಒಂದು ವಿಂಡೋ ಮಾಡಿಕೊಟ್ಟಿದ್ದಾರೆ. ಇದು ಮಲ್ಟಿಪರ್ಪಸ್ ರೂಮು, ಅದಕ್ಕೆ ಸೇಫ್ಟಿ ವೈಸ್ ಒಂದು ಗೇಟು, ಹಾಗೆ ಗೆಸ್ಟ್ ರೂಮ್ ಇದೆ. ಓಕೆನಾ? ಇದು ಗೆಸ್ಟ್ ಬೆಡ್ರೂಮು. ಗೆಸ್ಟ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ನೀವು ಕೆಳಗಡೆ ಏನು ಮಾಸ್ಟರ್ ಬೆಡ್ರೂಮ್ ನೋಡಿದ್ದೀರಲ್ವ, ಅದೇ ಥರ ಬರುತ್ತೆ. ಫ್ಲೋರಿಂಗ್ ಬಂದು ಗ್ರಾನೈಟು, ಸಿಂಪಲ್ ಆಗಿರುವಂತಹ POP ಫಾಲ್ ಸೀಲಿಂಗು, ಅದಕ್ಕೆ ಸಂಬಂಧಪಟ್ಟ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಒಂದು ಬಿಗ್ ವಿಂಡೋ ಆ್ಯಂಡ್ TV ಕ್ಯಾಬಿನೆಟ್ಟು. ಆ TV ಕ್ಯಾಬಿನೆಟ್ ಹಿಂದ್ಗಡೆಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಬಾತ್ರೂಮ್. ಓಕೆ, ಓವರ್ ಹೆಡ್ ವಾರ್ಡ್ರೋಬರು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದ್ದಾಗಿರುತ್ತೆ. ಇದು ಥರ್ಡ್ ಬೆಡ್ರೂಮು. ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ಬೆಡ್ರೂಮ್ ಈ ಥರ ಕಾಣಿಸುತ್ತೆ. ಆರಾಮಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಡೌಟೇ ಇಲ್ಲ. ಪ್ರೈಸ್ ಹೇಳ್ತೀನಿ, ಲ್ಯಾಂಡ್ ವ್ಯಾಲ್ಯೂ ಹೆವಿ ಇರೋದ್ರಿಂದ ಪ್ರೈಸ್ ಲಾಸ್ಟ್ ಆಗ್ತೀನಿ. ಇದು 1x1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಫ್ಲೋರಿಂಗು. ಇದು ಮಲ್ಟಿಪರ್ಪಸ್ ರೂಮ್ ಅಂತಲೇ ಹೇಳ್ಬೋದು.
ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ಸದ್ಯ, ಲ್ಯಾಡರ್ ಕೊಟ್ಟಿಲ್ಲ. ಈ ಥರ ಆದರೂ ಕೊಟ್ಟರೆ ಈಸಿಯಾಗಿ ಮೇಲ್ಗಡೆ ಹತ್ಬೋದು, ಡೌಟ್ ಇಲ್ಲ. POP ಫಾಲ್ ಸೀಲಿಂಗು, ಉಯ್ಯಾಲೆ ಪಾಯಿಂಟು ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ SS ಕಂಬಿಗಳು ಕೊಟ್ಟು ಮತ್ತು ಓಪನ್ ಬಿಟ್ಟಿದ್ದಾರೆ. ಬೇಕನ್ನು ಹಾಕಿದರೆ ಕ್ಲೋಸ್ ಮಾಡ್ಕೋಬೋದು, ಇಲ್ಲಾಂದರೆ UPVC ಸ್ಲೈಡಿಂಗ್ ವಿಂಡೋ ಹಾಕ್ಕೊಂಡ್ರೆ ಸೇಫ್ಟಿ ವೈಸ್ ಇರುತ್ತೆ. ಬಾಲ್ಕನಿ ಸಿಸ್ಟಮ್ ಥರ ಮಾಡಿದ್ದಾರೆ ಅಲ್ಲಿ. ಇಲ್ಲಿ ಬಲಭಾಗದಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು, ಅಲ್ಲೇ ಪ್ಲಗ್ ಪಾಯಿಂಟು, ಇನ್ಲೆಟು, ಔಟ್ಲೆಟು, 2 ನಲ್ಲಿ ಪಾಯಿಂಟ್ಗಳಿದ್ದಾವೆ ಎಕ್ಸ್ಟ್ರಾ. ವಾಲ್ ಕೊಳೆ ಆಗಬಾರ್ದಂತ ಹೇಳಿ 2x4 ವೆಟ್ರಿಫೈ ಟೈಲ್ಸ್ 4 ಅಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಆಪ್ಷನ್. ಇದು ಇಷ್ಟು ಈ ಫ್ಲೋರ್ನ ಲಕ್ಷಣಗಳು. ನೋಡಿ ಅಲ್ಲಿ ಅಪಾರ್ಟ್ಮೆಂಟ್ಗಳು ಹೆಂಗಿದೆ, ಫುಲ್ ಡೆವಲಪ್ಮೆಂಟ್ ಏರಿಯಾ ಇದು. ಓಕೆ, ನಾನು ಮೇಲ್ಗಡೆ ಹೋಗ್ತಾಯಿದ್ದೀನಿ. ಮೇಲ್ಗಡೆಯಿಂದ ಕೂಡ ಈ ಅಕ್ಕಪಕ್ಕ ಏನು ಇದೆ ಅಂತ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಗಾಳಿ ಸೌಂಡ್ ಬರ್ಬೋದು ಸ್ವಲ್ಪ. ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸು, ಚೆನ್ನಾಗಿದೆ, ವೈಡಾಗಿದೆ. 2.5 3 ಅಡಿ ವೈಡ್ ಇದೆ, ಈಸಿಯಾಗಿ ಮೇಲ್ಗಡೆ ಬರ್ಬೋದು. ಹೆಡ್ರೂಮ್ ನೋಡ್ತಾ ಇದ್ದೀರಾ. ಹೆಡ್ರೂಮ್ ಕೆಳಗಡೆ ಏನಾದರೂ ವೇಸ್ಟೇಜ್ ಸ್ಟೋರೇಜ್ ಏನಾದ್ರು ಬೇಕಾದ್ರೆ ಮಾಡ್ಕೋಬೋದು. 1000 ಲೀಟರ್ ಇರುವಂಥ ಸಿಂಟೆಕ್ಸ್ ಮೇಲ್ಗಡೆ ಕೊಟ್ಟಿದ್ದಾರೆ. ಸ್ಕೈಲೈಟು ಸ್ಟೇರ್ ಕೇಸಿಗೆ, ಫುಲ್ ಫ್ಲೋರ್ ಓಪನ್ ಸಿಗುತ್ತೆ ನಮಗೆ. ಬೇಕಾದರೆ ಏನಾದರೂ ಪ್ಲ್ಯಾಂಟರ್ ಬಾಕ್ಸ್ ಮಾಡ್ಕೋಬೋದು. ಇಲ್ಲಿದ್ದ ಕನಕಪುರ ತುಂಬ ಹತ್ತಿರ ನಮಗೆ. ಇದು ಆಲ್ರೆಡಿ ರನ್ನಿಂಗು ಇರುವಂಥ ಅಪಾರ್ಟ್ಮೆಂಟು. ಇದು ಶೋಭಾ ಅಪಾರ್ಟ್ಮೆಂಟು. ಇದು ಉತ್ತರಳ್ಳಿ ಫಾರೆಸ್ಟು. ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ, ಡೌಟೇ ಇಲ್ಲ, ಚೆನ್ನಾಗಿದೆ. ಓಕೆ, ಬನಶಂಕರಿ 6 ಸ್ಟೇಜು, 4th B ಬ್ಲಾಕು, ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರು, 20/30 PDA. ಆಸ್ಕಿಂಗ್ ಪ್ರೈಸ್ 1 CR 70 lakhs, 1,70,00,000 ನೆಗೋಷಿಯಬಲ್ಲು. ಈ ಮನೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಮನೆ ತೊಗೊತೀನಿ ಅಂತ ನಿಮ್ಗೆ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟೇ. ಥ್ಯಾಂಕ್ ಯು.